ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇದೀಗ SSLC ಪರೀಕ್ಷಾ ಫಲಿತಾಂಶ ಮಾರ್ಚ್ ಏಪ್ರಿಲ್ 2023ಕ್ಕೆ ತಕ್ಕಂತೆ ಒಂದು ಅಪ್ಡೇಟ್ ಗೊತ್ತಾಗ್ತಾ ಇದೆ. ಅದೇನಂತ ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸೊ ನೀವುಗಳು ಕೂಡ ನಿಮ್ಮ ಮೊಬೈಲ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ PC ಮೂಲಕ ಯಾವುದೇ ಒಂದು ಸರ್ಚ್ ಎಂಜಿನ್ ಮೂಲಕ ಸ್ಕೂಲ್ ಎಜುಕೇಷನ್ಗೆ ಪ್ರವೇಶವನ್ನು ಹೊಂದ್ರಿ. ಸೊ ಸ್ಕೂಲ್ ಎಜುಕೇಷನ್ಗೆ ಪ್ರವೇಶವನ್ನು ಹೊಂದಿದ ತಕ್ಷಣ ತಮಗೆ ಏನಾಗ್ತದೆ ಅಂತಂದ್ರೆ ಈ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯ ಮುಖಪುಟವನ್ನು ತೆರೆದುಕೊಳ್ತದೆ. ಇದು ಇತ್ತು ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯ ಮುಖಪುಟ. ಇದರ ರೈಟ್ ಸೈಡ್ಗೆ ಇದೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅಂತ. ಸೊ ಇದಕ್ಕೆ ಹೋಗಿ ಇದರಲ್ಲಿ ಪ್ರವೇಶವನ್ನು ಹೊಂದಿದ ತಕ್ಷಣ ತಮಗೆ ಮೇಲೇ ಇತ್ತೀಚಿನ ಸುದ್ದಿಗಳು ಒಳಗಡೆ ತಾವುಗಳು ಏನು ಮಾಡ್ಬೋದು ಅಂತಂದರೆ ನಿಮ್ಮ SSLCಯ ಪರೀಕ್ಷೆಯ ಫಲಿತಾಂಶವನ್ನು ಏನು ಮಾಡ್ಬೋದು ವಿದ್ಯಾರ್ಥಿಗಳೇ, ಪರಿಷ್ಕೃತವನ್ನು ಮಾಡಿದ್ದಾರೆ, ರಿವೈಸ್ಡ್ ಮಾಡಿದ್ದಾರೆ. ಕೆಲವು ವಿದ್ಯಾರ್ಥಿಗಳ ಏನೊಂದು ರಿಸಲ್ಟ್ ತಡೆ ಹಿಡಿದಿದ್ರಲ್ಲ, ಅಬ್ಸೆಂಟ್ ಅಂತ ಬಂದಿತ್ತಲ್ಲ, ಹೀಗಾಗಿ ಏನು ತಾಂತ್ರಿಕ ಕಾರಣ ಅಂತ ಹೇಳ್ಬೋದು. ಆ ತಾಂತ್ರಿಕ ಕಾರಣಗಳಿಂದ ತಡೆ ಹಿಡಿದಿರ್ತಕ್ಕಂಥ ವಿಥೆಲ್ಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಆಗಿರ್ಬೋದು. ಮತ್ತು ನಾರ್ಮಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹಿತ ಇನ್ನೊಂದು ಸರಿ ತಾವೇನು ಮಾಡ್ಬೋದು ಅಂತಂದರೆ ಈ SSLC ಮುಖ್ಯ ಪರೀಕ್ಷೆಯ ಪರಿಷ್ಕೃತ ಫಲಿತಾಂಶವನ್ನು ತಾವೇನು ಮಾಡಿಕೊಡ್ರಿ, ಒಂದು ಸರಿ ಚೆಕ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಇದಿತ್ತು ಶಾಲಾ ಶಿಕ್ಷಣ ಇಲಾಖೆಯ KSEAB ಅವರ ಒಂದು SSLCಯ ರಿವೈಸ್ಡ್ ರಿಸಲ್ಟನ್ನು ಬಿಟ್ಟಿದ್ದಾರೆ. ನಿಮ್ಮ ನೋಂದಣಿ ಸಂಖ್ಯೆ ಮತ್ತು ಹುಟ್ಟಿದ ದಿನಾಂಕವನ್ನು ಹಾಕಿ ನಿಮ್ಮ ರಿಸಲ್ಟನ್ನು ಇನ್ನೊಂದು ಸರಿ ತಾವುಗಳು ನೋಡ್ಕೊಡ್ರಿ ಅಂತ ಹೇಳ್ತಾ ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ SSLCಯ ಪರಿಷ್ಕೃತ ಫಲಿತಾಂಶದ ಕುರಿತಾಗಿರ್ತಕ್ಕಂಥ ಮಾಹಿತಿ. ವಿಡಿಯೋವನ್ನು ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ.